About our love for the Lord. ಕರ್ತನ ಮೇಲೆ ನಮಗಿರುವ ಪ್ರೀತಿಯ ವಿಷಯವಾಗಿ ಮೊದಲನೇ ಸಂದೇಶದಲ್ಲಿ ಮಾತನಾಡುತ್ತಿದೆ. And what we learned there is that our love for the Lord doesn't necessarily equate to our level of activity. ದೇವರ ಮೇಲೆ ನಮಗಿರುವ ಒಂದು ಪ್ರೀತಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಕೃತ್ಯಗಳು ಇರುವುದಿಲ್ಲ. It doesn't necessarily equate to things that we see on the outside. ಹೊರಗೆ ನೋಡುವ ವಿಷಯಗಳಿಗೆ ಅದು ಹೊರಗಿನಲ್ಲಿರುವ ವಿಷಯಗಳಿಗೆ ಸಮವಾಗಿರುವುದಿಲ್ಲ. So I want to now come to the book of Daniel. ಈಗ ನಾನು ದಾನಿಯೇಲನ ಪುಸ್ತಕಕ್ಕೆ ಬರುತ್ತೇನೆ. And this message is titled Living an Uncompromising Life. ಹೊಂದಾಣಿಕೆ ಮಾಡಿಕೊಳ್ಳದ ಜೀವನ ಎಂಬುದಾಗಿ ಈ ಒಂದು ಸಂದೇಶಕ್ಕೆ ಶೀರ್ಷಿಕೆ. Living an uncompromising life. ಹೊಂದಾಣಿಕೆ ಮಾಡಿಕೊಳ್ಳದ ಜೀವನವನ್ನು ಜೀವಿಸುವುದು. You know, God has called us as His children to live an uncompromising life in the world. ಈ ಲೋಕದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. Let's just turn to 1 Peter chapter 2. ಪೇತ್ರನ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ. Somebody can read 1 Peter 2 verse 11 and 12. 1 ಪೇತ್ರ 2ನೇ ಅಧ್ಯಾಯ 11 ಮತ್ತು 12ನೇ ವಚನ. ಪ್ರಿಯರೇ, ಪ್ರವಾಸಿಗಳು ಪರದೇಶಿಗರ ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಲ್ಲಿಸುತ್ತಾರೋ ಆ ವಿಷಯದಲ್ಲಿ ನಿಮ್ಮ ಸಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವವರು. Right. So here in verse 11, the Apostle Peter, he says, "Beloved, I beg you as sojourners and pilgrims." ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮನ್ನು ಎಚ್ಚರಿಸುತ್ತೇನೆ. Now a sojourner or a pilgrim is someone who doesn't belong to that place. ಪ್ರವಾಸಿಗಳು ಪರದೇಶಸ್ಥರು ಎಂಬುದಾಗಿ ಹೇಳುವಾಗ ಆ ಸ್ಥಳಕ್ಕೆ ಅವರು ಸೇರಿದವರಲ್ಲ. Okay, we are in the world, but we are to have the mentality of a pilgrim, someone who is going to move away. ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದರು ನಾವು ಈ ಲೋಕವನ್ನು ಬಿಟ್ಟು ಹೋಗುವ ಪ್ರವಾಸಿಗಳ ಒಂದು ಮನೋಭಾವನೆ ನಮಗಿರಬೇಕು. I'm reminded of an old familiar song. ಒಂದು ಹಳೆಯ ಒಂದು ಪ್ರಸಿದ್ಧ ಒಂದು ಪರಿಚಯ ಇರುವ ಒಂದು ಸಂಗೀತ ನನ್ನ ಮನಸ್ಸಿಗೆ ಬರುತ್ತದೆ. The words go this way. It says, "This world is not my home. I am just passing through." ಈ ಲೋಕವು ನನ್ನ ಮನೆ ಅಲ್ಲ, ಆದರೆ ನಾನು ಹಾದು ಹೋಗುತ್ತಿದ್ದೇನೆ ಎಂಬ ಒಂದು ಸಂಗೀತ. So we are not to live according to the ways of the world. ಈ ಲೋಕಕ್ಕೆ ಅನುಸಾರವಾಗಿ ನಾವು ಜೀವಿಸಬಾರದು. And then he says that you could abstain from fleshly lusts which war against the soul. Verse 11. 11ನೇ ವಚನದಲ್ಲಿ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು. And verse 12 says that you should have a conduct honorable among the Gentiles. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. Why? ಯಾಕೆ? That when they speak against you as evildoers, they may by your good works which they observe glorify God in the day of visitation. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿ ನಿಮ್ಮ ಸಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡುವರು. The Gentiles, or in this context the unbelievers, ಅನ್ಯ ಜನರು ಅಂದ್ರೆ ಅವಿಶ್ವಾಸಿಗಳು, by our actions they are to glorify God. ನಮ್ಮ ಸಕ್ರಿಯೆಗಳನ್ನು ನೋಡಿ ಅವರು ದೇವರನ್ನು ಕೊಂಡಾಡಬೇಕು. And that means they must see something different in our action compared to everybody else. ಬೇರೆ ಎಲ್ಲರ ಒಂದು ಕ್ರಿಯೆಗಳನ್ನು ಹೋಲಿಸಿ ನೋಡುವಾಗ ನಮ್ಮದು ಅದು ವಿಭಿನ್ನವಾಗಿರಬೇಕು. And if they don't see any distinction, then of course that denies them the opportunity to know about God and to glorify God. ನಮ್ಮ ಕೃತಿಗಳಲ್ಲಿ ಯಾವ ವ್ಯತ್ಯಾಸ ಇಲ್ಲದೆ ಇದ್ದರೆ ಅವರಿಗೆ ದೇವರನ್ನು ತಿಳುಕೊಳ್ಳುವ ಮತ್ತು ದೇವರನ್ನು ಮಹಿಮೆಪಡಿಸುವ ಅವಕಾಶ ದೊರೆಯುವುದಿಲ್ಲ. And when we look at the lives of most believers, ಬಹುತೇಕ ವಿಶ್ವಾಸಿಗಳ ಜೀವಿತವನ್ನು ನೋಡುವಾಗ, yes, we do a lot of things surrounding our church life. ನಮ್ಮ ಸಭೆಯ ಒಂದು ಜೀವನವನ್ನು ನೋಡುವಾಗ ಅನೇಕ ಚಟುವಟಿಕೆಗಳನ್ನು But when we go outside the church or the assembly, ಆದರೆ ನಾವು ಸಭೆಯಿಂದ ಹೊರಗೆ ಹೋಗುವಾಗ
our day-to-day lives, ನಮ್ಮ ಅನುದಿನ ಜೀವಿತದಲ್ಲಿ many ways we are just like the world. ಅನೇಕ ಮಾರ್ಗಗಳಿವೆ, ಅನೇಕ ರೀತಿಯಲ್ಲಿ ನಾವು ಲೋಕದ ಜನರ ಹಾಗೆ ಇದ್ದೇವೆ. We think like the world, ಲೋಕದ ಹಾಗೆ ನಾವು ನೆನೆಸ್ತೇವೆ, act like the world. ಲೋಕದ ಹಾಗೆ ನಾವು ನಡೆಯುತ್ತೇವೆ. When you look at our marriages, ನಮ್ಮ ಮದುವೆಯ ಜೀವಿತವನ್ನು ನೋಡುವಾಗ, the health of our marriages, ನಮ್ಮ ಒಂದು ಮದುವೆ ಜೀವಿತದ ಆರೋಗ್ಯ, our focus on materialism, ಆರ್ಥಿಕವಾದ ವಿಷಯಗಳ ಮೇಲೆ ನಮ್ಮ ಗಮನ, the way we handle our money, ನಮ್ಮ ಹಣಕಾಸನ್ನು ಹೇಗೆ the ವ್ಯವಹರಿಸುತ್ತೇವೆ, way we do our jobs, ನಾವು ನಮ್ಮ ಕೆಲಸವನ್ನು ಹೇಗೆ the way ನಿರ್ವಹಿಸುತ್ತೇವೆ, we interact with society, ಸಮಾಜದವರೊಂದಿಗೆ ನಾವು ಹೇಗೆ ಮಾತನಾಡುತ್ತಿದ್ದೇವೆ, the way that we buy into the corruption that is around us. ನಮ್ಮ ಸುತ್ತಲಿರುವ ಭ್ರಷ್ಟತೆಯ ವಿಷಯದಲ್ಲಿ ನಾವು ಹೇಗೆ ಅದರಲ್ಲಿ There are ಖರೀದಿಸುತ್ತೇವೆ. so many areas in our life where we compromise and act like people of the world rather than as people of God. ಅನೇಕ ಕ್ಷೇತ್ರಗಳಲ್ಲಿ ಲೋಕದ ಜನರ ಹಾಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದೇವೆ, ಆದರೆ ದೇವ ಜನರಾಗಿ ವಿಭಿನ್ನವಾಗಿ ಜೀವಿಸುತ್ತಿಲ್ಲ. And when we live compromise, when we compromise in our life, ನಮ್ಮ ಜೀವಿತದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಾಗ then we are not able to influence the people around us. ನಮ್ಮ ಸುತ್ತಲೂ ಇರುವ ಜನರ ಮೇಲೆ ನಾವು ಪ್ರಭಾವ ಬೀರಲಿಕ್ಕೆ ಸಾಧ್ಯವಾಗುವುದಿಲ್ಲ. They are not able to see that difference in our lives compared to everybody else. ಬೇರೆಯವರ ಜೀವಿತವನ್ನು ಹೋಲಿಸುವಾಗ ನಮ್ಮ ಜೀವಿತದಲ್ಲಿ ಯಾವ ವ್ಯತ್ಯಾಸವನ್ನು ಅವರು ನೋಡುತ್ತಿಲ್ಲ. We are of very less value to the gospel when we live compromised lives. ನಾವು ಹೊಂದಾಣಿಕೆಯ ಜೀವಿತವನ್ನು ಜೀವಿಸುವಾಗ ಈ ಸ್ವಾರ್ಥೆಯ ಕಡೆಗೆ ನಮ್ಮ ಒಂದು ಮೌಲ್ಯತೆ ತುಂಬಾ ಕಡಿಮೆ So I'm going to just look at chapter 1 of Daniel today. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯವನ್ನು ನೋಡೋಣ. And we are going to just get a few principles or characteristics of an uncompromising life. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಜೀವನಕ್ಕೆ ಇರುವ ಕೆಲವು ನಿಯಮಗಳನ್ನು ಇದರಿಂದ ಕಲಿಯೋಣ. How is it that we can be uncompromising? ನಾವು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳದೇ ಇರಬಹುದು? And as we do this, I want you to think about your own life and what are the areas where you are living like the world instead of according to the word. ನಾವು ಈ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಯಾವ ಕ್ಷೇತ್ರದಲ್ಲಿ ನೀವು ಲೋಕದ ಹಾಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ರಿ ಮತ್ತು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುತ್ತಿದ್ದರು ಎಂಬುದಾಗಿ ಪರೀಕ್ಷಿಸಿಕೊಳ್ಳೋಣ. So let's just first start with a little background. ನಾವು ಹಿನ್ನೆಲೆಯಿಂದ ಪ್ರಾರಂಭ ಮಾಡೋಣ. We'll read verses 1 to 3. Daniel 1:1 to 3. 1ನೇ ಅಧ್ಯಾಯ 1ರಿಂದ 3. ಯೆಹೋವನ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶೀನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಷ್ಟೆನಚನಿಗೆ, ನೀನು ಇಸ್ರಾಯೇಲರಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗ ದೋಷವಿಲ್ಲದವರು, ಸುಂದರರು, ಸಮಾಜಶಾಸ್ತ್ರಜ್ಞರು, ಪಂಡಿತರು, ವಿಜ್ಞಾನಿಕರು. 3. Yeah. So this is the first captivity of the children of Judah. ಯಹೂದ ಜನರ ಮೊದಲೇ ಸೆರೆವಾಸ. So they were captured and a group of them were exiled to Babylon under Nebuchadnezzar. ಇವರು ಕೆಲವರನ್ನು ಹಿಡಿದು ನೆಬೂಕದ್ನೆಚ್ಚರನ ಅಡಿಯಲ್ಲಿ ಇವರು ಸೆರೆಗೆ ಹಾಕಿದರು. And this was the result of God's judgment on Judah for their sin. ಯಹೂದ ಜನರು ಮಾಡಿದ ಒಂದು ಪಾಪದ ದೆಸೆಯಿಂದ ಅವರ ಮೇಲೆ ಬಂದ ದೇವರ ನ್ಯಾಯ. What we read here is that they took a few young men back to Babylon. ಇಲ್ಲಿ ನಾವು ಓದುವ ವಾಕ್ಯ ಭಾಗದಲ್ಲಿ ಕೆಲವು ಯವನಸ್ಥರನ್ನು ಬಾಬೆಲ್ ದೇಶಕ್ಕೆ ಕರೆತಂದರು. And they were princely young men, so they were part of the king's family. ಇವರು ವಂಶಸ್ಥರು ಅವರಾಗಿದ್ದರು. And perhaps the Babylonians wanted to train them to work in their government because they were bringing all these Jewish exiles into their towns. ಇಲ್ಲಿ ಈ ಯಹೂದ ಜನರನ್ನು ಸೆರೆವಾಸವಾಗಿ ಅಲ್ಲಿ ತಂದ ಒಂದು ಕಾರಣದಿಂದ ಈ ಜನರನ್ನು ಅವರು ತರಬೇತಿಗೊಳಿಸಿ ಆ ಒಂದು ಸರ್ಕಾರದಲ್ಲಿ ಕೆಲಸ ಮಾಡುವುದಕ್ಕಾಗಿ ತರಬೇತಿ ಕೊಡುತ್ತಿದ್ದರು. And some historical sources say there were maybe 50 to 75 young men that were part of this group. ಚರಿತ್ರೆಯನ್ನು ನೋಡುವಾಗ ಈ ಒಂದು ಗುಂಪಿನಲ್ಲಿ ಸುಮಾರು 50 ರಿಂದ 75 ಯವನಸ್ಥರಿರಬಹುದು. And they were probably about 14 or 15 years old.
ಅವರು 14 ಅಥವಾ 15 ವಯಸ್ಸಿನವರು ಆಗಿದ್ದಿರಬಹುದು. Now you have to understand a little bit about Babylon at that time. ಆ ಕಾಲಘಟ್ಟದಲ್ಲಿ ಬಾಬೆಲ್ ಪಟ್ಟಣವನ್ನು ನೀವು ಸ್ವಲ್ಪ It was ತಿಳ್ಕೊಳ್ಬೇಕು. the primary empire in the world. ಆ ಲೋಕದಲ್ಲಿ ತುಂಬಾ ಪ್ರಾಮುಖ್ಯವಾದ ಒಂದು It ಸಾಮ್ರಾಜ್ಯವಾಯಿತು. was the center of learning and knowledge. ಇದು ಬುದ್ಧಿಶಕ್ತಿ ಮತ್ತು ವಿದ್ಯಾಭ್ಯಾಸದ ಒಂದು ಕೇಂದ್ರವಾಗಿತ್ತು. And spiritually they were a heathen nation. They had many gods and idols. ಆತ್ಮೀಯವಾಗಿ ಒಂದು ಅನ್ಯ ದೇವತೆಗಳನ್ನು ಅನೇಕ ದೇವತೆಗಳಿದ್ದವು. So they were okay with people worshipping any god as long as it doesn't interfere with the king. ಈ ಒಂದು ಅರಸನಿಗೆ ಯಾವ ಪ್ರಭಾವ ಅಥವಾ ಯಾವ ಒಂದು ಧಕ್ಕೆ ಉಂಟಾಗದೇ ಇರುವ ಹೊರತು ಅಲ್ಲಿ ಜನರು ಯಾವ ದೇವರು ಬೇಕಾದರೂ ಅಲ್ಲಿ ಸೇವೆ Right? ಮಾಡಬಹುದು. Now what was their goal when they brought these young men? ಆದ್ರೆ ಈ ಯವನಸ್ಥರನ್ನು ಕರೆತಂದಾಗ ಅವರ ಉದ್ದೇಶವೇನಾಗಿತ್ತು? So they wanted to transform them. ಅವರನ್ನು ಬದಲಾಯಿಸಬೇಕು. Or another word would be they wanted to brainwash them. ಎಲ್ಲ ಅವರ ಒಂದು ಮನಸ್ಸನ್ನು ಕೆಡಿಸುವಬೇಕೆಂಬುದಾಗಿತ್ತು. Make them think like Babylonians. ಬಾಬೆಲ್ ಪಟ್ಟಣದವರ ಹಾಗೆ ಇವರು ಯೋಚಿಸಬೇಕೆಂಬುದಾಗಿ ಮಾಡುವಂಥದ್ದು. So let's come to chapter 4. 4ನೇ ಅಧ್ಯಾಯಕ್ಕೆ ಬರುವಾಗ And in the first part we find that that these were young men in whom there was no blemish, but good looking, gifted in all wisdom, possessing knowledge, and quick to understand, who had the ability to serve in the king's palace. 4ನೇ ವಚನ, 4ನೇ ಅಧ್ಯಾಯ ಅಲ್ಲ, 1ನೇ ಅಧ್ಯಾಯ 4ನೇ ವಚನ. ನೆಬೂಕದ್ನೆಚ್ಚರನಾದ ನಾನು ನನ್ನ ಆಲಯದಲ್ಲಿ ಆಯಾಗಿದ್ದೆನು, ಹೌದು ನನ್ನ ಅರಮನೆಯಲ್ಲಿ ಸೊಂಪಾಗಿದ್ದೆನು. ಇಲ್ಲ, 4ನೇ ವಚನ, 1ನೇ ಅಧ್ಯಾಯ 4ನೇ ವಚನ. ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞಾನರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ತಿಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆಕೊಟ್ಟರು. So we find here a few things about these men. ಈ ಯವನಸ್ಥರ ಕುರಿತಾಗಿ ಕೆಲವು ವಿಷಯಗಳನ್ನು ಗಮನಿಸಬಹುದು. They were without blemish. They were good looking, attractive, physically very attractive. ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞಾನರಾಗಿದ್ದರು. And they were very smart. ತುಂಬಾ ಬುದ್ಧಿವಂತರಾಗಿದ್ದರು. We had said they were gifted in wisdom and knowledge, and were very quick, very sharp. ಇವರು ವಿದ್ಯಾ ನಿಪುಣರು, ಸಮಸ್ತ ಶಾಸ್ತ್ರರು ಅವರಾಗಿದ್ದರು. And they were going to go through a process of changing their mind. ಇವರು ಒಂದು ವಿಧಾನದಲ್ಲಿ ದಾಟಿ ಹೋಗಬೇಕು. ಆ ವಿಧಾನದ ದಾಟಿ ಹೋದ ನಂತರ ಅವರ ಮನಸ್ಸು ಬದಲಾಗುತ್ತದೆ. So what was the method of this brainwashing? ಈ ಮನಸ್ಸನ್ನು ಕೆಡಿಸುವ, ನೂತನಪಡಿಸುವ ಈ ಒಂದು ವಿಧಾನ ಏನಾಗಿತ್ತು? Okay, so it says in the latter part of verse 4 that they might teach them the language and the literature of the Chaldeans. So that's the first thing. They were going to teach them the language and the literature of the Babylonians. ಇಲ್ಲಿ ಮೊದಲನೇದಾಗಿ ಕಸ್ತಿಯ ಪಂಡಿತರ ಭಾಷೆಯನ್ನು ಅವರಿಗೆ ಕಲಿಸಬೇಕು. The language as well as all of their literature, their books. ಕಸ್ತಿಯರ ಪಂಡಿತರ ಭಾಷೆಯನ್ನು ಮತ್ತು They ಶಾಸ್ತ್ರಗಳನ್ನು were teaching them the philosophy of the Babylonians. ಬಾಬೆಲ್ ಪಟ್ಟಣದ ಒಂದು ತತ್ವವನ್ನು ಕಲಿಸಿಕೊಡುತ್ತಿದ್ದರು. And then we come to verse 7. 7ನೇ ವಚನಕ್ಕೆ. Okay, second point. They were going to change their names to be Babylonian names. 7ನೇ ವಚನದಲ್ಲಿ ಇವರಿಗೆ ಬಾಬೆಲ್ ಪಟ್ಟಣದ ಹೆಸರುಗಳು ಕೊಡಲ್ಪಟ್ಟಿದ್ದವು. Can you read verse 7? 7ನೇ ವಚನ ಓದಿಕೊಳ್ಳೋಣ. ಕಂಚುಕಿಯರ ಅಧ್ಯಕ್ಷರು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೇಲ್ಶಚ್ಚರನು, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೆಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟರು. So the Babylonians understood the importance of the name linked to their identity. ಈ ಬಾಬೆಲ್ ಪಟ್ಟಣದವರು ಅವರ ಒಂದು ಗುರುತಿಸುವಿಕೆ ಈ ಹೆಸರುಗಳು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಅರ್ಥ Okay, ಮಾಡಿದರು. so Daniel meant God is my judge. ದಾನಿಯೇಲನಾಗಿರುವಾಗ ದೇವರು ನನ್ನ ನ್ಯಾಯಾಧಿಪತಿ. Okay, but he was changed, name was changed to Belteshazzar, which means Bel, which is an idol, heathen idol, protect the king. ಬೆಲ್ತಶಸ್ಸರ್ ಎಂಬ ಹೆಸರು ಕೊಡಲ್ಪಟ್ಟಿದ್ದು ಇದು ಅನ್ಯ ದೇವತೆ ಅರಸನನ್ನು ಸಂರಕ್ಷಿಸುವ ಒಂದು ಅನ್ಯ. Like that, Daniel and his 3 close friends, they were all given Babylonian names. ಈ ರೀತಿಯಾಗಿ ದಾನಿಯೇಲನಿಗೂ ಅವನ 3 ಹತ್ತಿರವಾದ ಸ್ನೇಹಿತರಿಗೂ ಬಾಬೆಲ್ ಪಟ್ಟಣದ ಹೆಸರುಗಳು ಕೊಡಲ್ಪಟ್ಟಿತು. Okay, the third thing they did in verse 5. ಮೂರನೇದಾಗಿ 5ನೇ ವಚನದಲ್ಲಿ ಅವರಿಗೆ ಮಾಡಲ್ಪಟ್ಟ ಕಾರ್ಯವೇನೆಂದರೆ, You have to read verse 5. 5ನೇ ವಚನ ಮೊದಲನೇ ಭಾಗ. ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ. Yeah, that's good. So they were fed. They were to be fed the king's
food or the king's delicacies. ಇಲ್ಲಿ ರಾಜ ಭೋಜನವು ರಾಜನ ಭೋಜನ ಪದಾರ್ಥಗಳನ್ನು ಇವರಿಗೆ ಕೊಡಬೇಕಾಗಿತ್ತು. So they were treated very well. ಒಳ್ಳೆ ರೀತಿಯಾಗಿ ಅವರನ್ನು They were ನೋಡಿದರು. given the best food in Babylon. ಬಾಬೆಲ್ ಪಟ್ಟಣದಲ್ಲಿ ದೊರಕುವ ಉತ್ತಮ ಆಹಾರ ಅವರಿಗೆ And in a ಕೊಡಬೇಕು. way they were trying to get them hooked by treating them well and giving them good food. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಒಳ್ಳೆ ರೀತಿಯಲ್ಲಿ ಅವರನ್ನು ನೋಡಿಕೊಂಡು ಒಳ್ಳೆ ಆಹಾರವನ್ನು ಕೊಡುವುದರ ಮೂಲಕ ಅವರನ್ನು ಹಿಡಿದುಕೊಳ್ಳಬೇಕು ಎಂಬುದಾಗಿ. So they taught them the language and the literature, ಮೊದಲನೇದಾಗಿ ಅವರಿಗೆ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಿಕೊಟ್ಟರು. changed their names. ಅವರ ಹೆಸರುಗಳನ್ನು They ಬದಲಾಯಿಸಿದರು. fed them the best food in Babylon. ಬಾಬೆಲ್ ಪಟ್ಟಣದ ಉತ್ತಮ ಆಹಾರ ಅವರಿಗೆ ಕೊಡಲ್ಪಟ್ಟಿತು. Okay, and this is how they were trying to pollute their minds and change them, make them think like the Babylonians. ಈ ರೀತಿಯಾಗಿ ಅವರ ಮನಸ್ಸನ್ನು ಮಲಿನ ಮಾಡಿ ಬಾಬೆಲ್ ಪಟ್ಟಣದವರ ಹಾಗೆ ಯೋಚಿಸುವ ಹಾಗೆ ಮಾಡಿದರು. They want to strip them of their Jewish identity, their godly identity. ಯಹೂದಿಯ ಗುರುತು ಅಥವಾ ಒಂದು ದೈವಿಕವಾದ ಗುರುತು ಅವರಿಂದ ತೆಗೆದು ಹಾಕಬೇಕೆಂಬುದಾಗಿದ್ದರು. And this is very much the way it works with us also. ಇದು ಸಹ ನಮ್ಮ ಜೀವಿತದಲ್ಲಿ ಇದೇ ರೀತಿಯಾಗಿ ನೆರವೇರುತ್ತದೆ. You know, because we are right there in the world. ನಾವು ಈ ಲೋಕದಲ್ಲಿ ನಾವಿದ್ದೇವೆ. You know, God has left us in the world and He says, you are to be in the world but not of it. ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾವು ಈ ಲೋಕದಲ್ಲಿ ಇದ್ದರೂ ಸಹ ನಾವು ಲೋಕದವರಲ್ಲ. So we are constantly exposed to the thinking of the world. ನಾವು ಯಾವಾಗಲೂ ಈ ಲೋಕವು ಯೋಚಿಸುವ ವಿಷಯಗಳ ಮಧ್ಯದಲ್ಲಿ ನಾವು You ಇದ್ದೇವೆ. know, before we came to Christ, you know, our minds were tuned to the ways of the world. ನಾವು ಕ್ರಿಸ್ತನ ಕಡೆಗೆ ಬರುವುದಕ್ಕೆ ಮುಂಚಿತವಾಗಿ ನಮ್ಮ ಒಂದು ಮನಸ್ಸು ಈ ಲೋಕದ ಒಂದು ಅನುಸಾರವಾಗಿ ಅದಿತ್ತು. That's why in Romans 12 verse 1 Paul says, be transformed by the renewing of your mind and do not be conformed to the world. ರೋಮ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಲೋಕವನ್ನು ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡಿರಿ. Right, and so it's very easy for us also to get influenced and change our thinking, just like the Babylonians were doing to the Jewish young men. The world does to us. It almost happens automatically. ಈ ಒಂದು ಬಾಬೆಲ್ ಪಟ್ಟಣದವರು ಈ ಯಹೂದ ಜನರಿಗೆ ಮಾಡಿದ ಕಾರ್ಯದ ಹಾಗೆ ಅದೇ ರೀತಿಯಾಗಿ ಈ ಲೋಕವು ಸಹ ನಮಗೆ We ಮಾಡುವುದಾಗಿದೆ. get attracted to a worldly lifestyle, ಈ ಲೌಕಿಕವಾದ ಜೀವನ ಶೈಲಿಗೆ ನಾವು ಆಕರ್ಷಣೆಯಾಗಿರುತ್ತೇವೆ. worldly pleasures. ಲೌಕಿಕವಾದ ಸುಖ ಭೋಗಗಳು. So there is no difference between us and the world. ನಮಗೂ ಈ ಲೋಕಕ್ಕೆ ಯಾವ ಸಂಬಂಧ ಇಲ್ಲದ ಹಾಗೆ. But look at the response of Daniel and his friends. ಆದರೆ ದಾನಿಯೇಲನು ಮತ್ತು ಅವನ ಸ್ನೇಹಿತರ ಹೇಗೆ ಸ್ಪಂದಿಸಿದರು ಎಂಬುದಾಗಿ Chapter 1 verse 8. 1ನೇ ಅಧ್ಯಾಯ 8ನೇ ವಚನದಲ್ಲಿ Daniel purposed in his heart that he would not defile himself with the portion of the king's delicacies. ದಾನಿಯೇಲನು ತಾನು ರಾಜ ಭೋಜನ ಪದಾರ್ಥಗಳನ್ನು ತಿಂದು ರಾಜನ ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಹಂಚಿಕೆಯನ್ನು ಉದ್ದೇಶಿಸಿ ನಾನು ಅಶುದ್ಧನಾಗಲಾರೆ ಕ್ಷಮಿಸಿ ಎಂದು ವಿಜ್ಞಾಪಿಸಿದಾಗ. So out of all of these things that they were doing, the Babylonians were doing, ಈ ಬಾಬೆಲ್ ಪಟ್ಟಣದವರು ಮಾಡುವ ಎಲ್ಲಾ ಒಂದು ವಿಷಯಗಳಲ್ಲಿ Daniel only objected to one thing. ದಾನಿಯೇಲನು ಒಂದು ವಿಷಯಕ್ಕೆ ಮಾತ್ರ ಅದನ್ನು ತಡೆ He ಮಾಡಿದ. didn't object to being taught their philosophy. ಅವರ ತತ್ವ ಜ್ಞಾನವನ್ನು ಕಲಿಸಿಕೊಡುವಾಗ ಅದಕ್ಕೆ ತಡೆ He ಮಾಡಲಿಲ್ಲ. didn't object to their names being changed. ಅವರ ಹೆಸರುಗಳು ಬದಲಾಯಿಸಿದಾಗಲೂ ಸಹ ದಾನಿಯೇಲನು ತಡೆ See, ಮಾಡಲಿಲ್ಲ. because Daniel knew the truth. ಯಾಕೆಂದರೆ ದಾನಿಯೇಲನಿಗೆ ಸತ್ಯ ಏನೆಂಬುದಾಗಿ And ತಿಳಿದಿದ್ದು. he was firm in that truth. ಆ ಸತ್ಯದಲ್ಲಿ ದೃಢವಾಗಿದ್ದನು. Even if they taught him all these other things, he knew how to measure that against the truth of God's law. ಎಲ್ಲಾ ವಿಷಯಗಳು ಅವನಿಗೆ ಕೊಡಲ್ಪಟ್ಟರು ಸಹ ದೇವರ ಒಂದು ನಿಯಮಕ್ಕೆ ಧರ್ಮಶಾಸ್ತ್ರಕ್ಕೆ ಅದು ಹೋಲಿಸಿ ಯಾವ ಸತ್ಯ ಎಂಬುದಾಗಿ ತಿಳ್ಕೊಳ್ಳುವ ಜ್ಞಾನ ಇತ್ತು. And Daniel knew who he was. ತಾನು ಯಾರೆಂಬುದಾಗಿ ದಾನಿಯೇಲನಿಗೆ ತಿಳಿದಿತ್ತು. Just because they changed their name, it didn't change Daniel's identity. ಹೆಸರು ಬದಲಾಯಿಸಿದ ನಿಮಿತ್ತ ತನ್ನ ದಾನಿಯೇಲನ ಗುರುತು ಬದಲಾಗಲಿಲ್ಲ. But Daniel objected to the third thing, which is eating the food from the king. ಆದರೆ ದಾನಿಯೇಲನು ಮೂರನೇ ವಿಷಯಕ್ಕೆ ತಡೆ ಮಾಡಿದನು. ಅದೇನೆಂದ್ರೆ ರಾಜ ಭೋಜನ ಸೇವೆ That's ಮಾಡುವುದು. because this food was offered to the idol, you know, before it was given to them. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಈ ಒಂದು ಈ ಭೋಜನ ಪದಾರ್ಥಗಳು ಕೊಡುವುದಕ್ಕೆ ಮುಂಚಿತವಾಗಿ ವಿಗ್ರಹಕ್ಕೆ ಅರ್ಪಿಸಲ್ಪಟ್ಟಿತು. So to eat that food would be a violation of the law of God. ಈ ಆಹಾರವನ್ನು ಸೇವಿಸುವಾಗ ಅದು ದೇವರ ಆಜ್ಞೆಯನ್ನು So ಮೀರುವಂತದಾಗಿರುತ್ತದೆ. when they were asked specifically to do something that violated the law of God, very specific written law of God, Daniel said no.
I'm not going to compromise it. ದೇವರ ಆಜ್ಞೆಗೆ ಮೀರುವ ನಿಖರವಾಗಿ ದೇವರ ಬರೆಯಲ್ಪಟ್ಟ ಆಜ್ಞೆಯನ್ನು ಮೀರುವ ಒಂದು ಕಾರ್ಯವು ಮಾಡಬೇಕೆಂಬುದಾಗಿ ಅವರಿಗೆ ತಿಳಿಸಲ್ಪಟ್ಟಾಗ ಅಲ್ಲಿ ದಾನಿಯೇಲನು ಇಲ್ಲ You know, we ಎಂಬುದಾಗಿ are exposed to a lot of things in the world. ಈ ಲೋಕದಲ್ಲಿ ಅನೇಕ ವಿಷಯಗಳಿಗೆ ನಾವು And ನಮಗೆ ಒಂದು we have to know where to draw the line. ಆದ್ರೆ ನಾವು ಎಲ್ಲಿ ನಮ್ಮ ಒಂದು ಗೆರೆ ಹಾಕಬೇಕೆಂಬುದಾಗಿ Daniel had ಗೊತ್ತು. that wisdom. ದಾನಿಯೇಲನಿಗೆ ಈ ಜ್ಞಾನವಿತ್ತು. He knew where to draw the line and where to just accept what was happening. ಎಲ್ಲಿ ಆತನು ತಡೆ ಮಾಡಬೇಕು ಮತ್ತು ಯಾವ ವಿಷಯಗಳನ್ನು ಅಂಗೀಕರಿಸಬೇಕೆಂಬುದಾಗಿ ದಾನಿಯೇಲನಿಗೆ And ತಿಳಿದಿತ್ತು. where he drew the line of compromise was where exactly the word of God drew that line. ದೇವರ ವಾಕ್ಯದ ಒಂದು ಗೆರೆ ಎಲ್ಲಿ ಹಾಕಲ್ಪಟ್ಟಿತು ಅಲ್ಲಿ ಆ ಒಂದು ಹೊಂದಾಣಿಕೆ ಮಾಡಬಾರದು ಎಂಬ ಒಂದು ಸಂಗತಿಯು ಸಹ ಆತನು Right? ಆ ಒಂದು ತೀರ್ಮಾನ Daniel purposed in his heart that he would not defile himself with the portion of the king's delicacies. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನ ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿದನು. So now let's go through it. I want to very quickly, in the time we have, about 25 minutes, give you 8 characteristics of an uncompromising life. 25 ನಿಮಿಷಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳದ ಜೀವನಕ್ಕೆ ಇರುವ 8 ಅಂಶಗಳನ್ನು ತಿಳಿಸುತ್ತೇನೆ. You know, and it is for you to evaluate and ask yourself, where am I compromising in my life? ನೀವು ಪರೀಕ್ಷಿಸಿಕೊಂಡು ನಾನು ನನ್ನ ಒಂದು ಈ ಒಂದು ಹೊಂದಾಣಿಕೆ ಮಾಡಿಕೊಳ್ಳದ ಜೀವನದಲ್ಲಿ ಎಲ್ಲಿದ್ದೇನೆ ಎಂಬುದಾಗಿ And I hope these 8 characteristics will help you to determine that and then to fight against the compromise. ಈ 8 ಅಂಶಗಳನ್ನು ಇದನ್ನು ತೀರ್ಮಾನಿಸಿ ಇದರ ವಿರುದ್ಧವಾಗಿ ಹೋರಾಡುವಾಗ ನಿಮಗೆ ಸಹಾಯ ಮಾಡುತ್ತದೆ ಎಂಬುದಾಗಿ ನಂಬುತ್ತೇನೆ. Okay, and so the first one is this, that an uncompromising life has a unashamed boldness. It has a lot of boldness, very bold. ಹೊಂದಾಣಿಕೆ ಮಾಡಿಕೊಳ್ಳದ ಒಂದು ಜೀವನ ಆ ಒಂದು ನಾಚಿಕೆಗೊಳ್ಳದೆ ಇರುವ ಒಂದು ಧೈರ್ಯ ಉಂಟು. Now look at verse 8 again. 8ನೇ ವಚನವನ್ನು ಓದಿಕೊಳ್ಳಿ. At the very end of it says, therefore he requested of the chief of the eunuchs that he might not defile himself. ಕೊನೆ ಭಾಗದಲ್ಲಿ ತಾನು ನನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚಿಕೆಯ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸಿ ಎಂದು So ವಿಜ್ಞಾಪಿಸಿದನು. he is going to the steward of the king. ಈ ಒಬ್ಬ ಅರಸನ ಸೇವಾ ಅಧಿಕಾರಿಗೆ And he's telling him, if I eat your food, which to them it's a big food, it was the best food in the country. If I eat your food, then I will be defiling myself. ನಾನು ಈ ಒಂದು ಆಹಾರವನ್ನು ತಿಂದರೆ ನಾನು ನನ್ನನ್ನೇ ಅಶುದ್ಧ ಮಾಡಿಕೊಳ್ಳುತ್ತೇನೆ. ಆ ಒಂದು ಆಹಾರ ಪದಾರ್ಥಗಳು ಅವರಿಗೆ ಉತ್ತಮವಾಗಿರಬಹುದು, ಆದರೆ ತನ್ನನ್ನು ಅಶುದ್ಧಪಡಿಸುತ್ತದೆ ಎಂಬುದಾಗಿ Now Daniel was a captive. ಈಗ ದಾನಿಯೇಲನು ಒಬ್ಬ ಸೆರೆವಾಸಿಯಾಗಿದ್ದಾನೆ. These people could chop his head off at any moment. ಈ ಜನರು ಅವನನ್ನು ಯಾವ ಸಮಯದಲ್ಲಾದರೂ ಶಿರಚ್ಛೇದ ಮಾಡಬಹುದು. And not only does he go and say, I cannot eat it, ಇದನ್ನು ನಾನು ತಿನ್ನಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದು ಮಾತ್ರ, but he says, if I eat it, I will be your best food of your land will defile me. ಆದ್ರೆ ಅವನು ಹೇಳುವುದೇನೆಂದ್ರೆ, ನಿಮ್ಮ ಒಂದು ದೇಶದ ಉತ್ತಮ ಆಹಾರವನ್ನು ನಾನು ಸೇವಿಸುವುದಾದ್ರೆ ನಾನು ಅಶುದ್ಧನಾಗುವೆನು. Oh, he was so bold. ಆತನು ತುಂಬಾ ಧೈರ್ಯದಿಂದಿದ್ದನು. To be uncompromising, you have to be bold. ನೀವು ಹೊಂದಾಣಿಕೆ ಮಾಡಿಕೊಳ್ಳದೇ ಇರಬೇಕಾದ್ರೆ ನೀವು ಧೈರ್ಯವಾಗಿ You have to take a stand. ನೀವು ಒಂದು ನಿಲುವನ್ನು ತೆಗೆದುಕೊಳ್ಳಬೇಕು. Daniel could have done something a little different. ದಾನಿಯೇಲನು ಸ್ವಲ್ಪ ವಿಭಿನ್ನವಾಗಿ ಅದನ್ನು ಕಾರ್ಯ He could have ಮಾಡಿ, said, look, I know your food is wonderful, it's the best food. ನೋಡಿರಿ ನಿಮ್ಮ ಒಂದು ದೇಶದ ಈ ಒಂದು ಆಹಾರ ಉತ್ತಮವಾಗಿದೆ ಹೌದು, But I have a very weak stomach. ಆದ್ರೆ ನನ್ನ ಒಂದು ಹೊಟ್ಟೆ ಅದು ತುಂಬಾ ಬಲಹೀನವಾಗಿದೆ. I will get sick if I eat this. ಇದನ್ನು ಸೇವಿಸುವುದಾದ್ರೆ ನಾನು ಅನಾರೋಗ್ಯದಲ್ಲಿ ಬೀಳಬಹುದು. He didn't do that. ಆ ರೀತಿಯಾಗಿ He said, if I eat this food, it is going to corrupt me, it is going to defile me. ಆದ್ರೆ ಅವನು ಹೇಳಿದ್ದೇನೆಂದ್ರೆ ಈ ಆಹಾರ ಸೇವಿಸುವುದಾದ್ರೆ ನನ್ನನ್ನು ಅಶುದ್ಧಪಡಿಸುವುದು. Sometimes we may avoid doing something wrong, but we don't want to admit why it is wrong. ನಾವು ತಪ್ಪು ಮಾಡುವುದನ್ನು ನಾವು ತಡೆಯುತ್ತೇವೆ, ಆದರೆ ಯಾಕೆ ಮಾಡುತ್ತಿದ್ದೇವೆ ಎಂಬುದಾಗಿ ನಾವು ಕೆಲವು ಸಮಯದಲ್ಲಿ ಹೇಳುವುದಿಲ್ಲ. Uncompromising person will be bold. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಒಬ್ಬ ವ್ಯಕ್ತಿ ಧೈರ್ಯದಿಂದಿರುತ್ತಾನೆ. He's not ashamed of his faith in God. ದೇವರ ಮೇಲಿಟ್ಟಿರುವ ನಂಬಿಕೆ ವಿಷಯದಲ್ಲಿ ನಾಚಿಕೆ ಪಡುವುದಿಲ್ಲ. He's willing to say that I cannot do this because
it goes against the word of God. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವ ಕಾರಣದಿಂದ ನಾನು ಇದನ್ನು ಮಾಡುವುದಿಲ್ಲ ಎಂಬುದಕ್ಕೆ Says, ಧೈರ್ಯವಾಗಿರುತ್ತಾನೆ. I cannot do this thing because I am a follower of Christ. ನಾನು ಕ್ರಿಸ್ತನ ಹಿಂಬಾಲಕರು ಆದದರಿಂದ ಇದನ್ನು ನಾನು ಮಾಡುವುದಿಲ್ಲ. Uncompromising life requires boldness. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಜೀವನದಲ್ಲಿ ಧೈರ್ಯ ಇರಬೇಕು. Second point. ಎರಡನೇ ಅಂಶ, uncompromising life sets a high standard. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಜೀವನವು ಅವನು ಒಂದು ಉತ್ತಮವಾದ ಒಂದು ಮಟ್ಟವನ್ನು ಏರ್ಪಡಿಸಿಕೊಳ್ಳುತ್ತಾನೆ. Verse 12. 12ನೇ ವಚನ. Chapter 1 verse 12. 1ನೇ ಅಧ್ಯಾಯ 12ನೇ ವಚನ. ವಿಚಾರಕನಿಗೆ ಅಯ್ಯ 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು, ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. So Daniel goes and tells them, can you give us just vegetables and water for our food? ದಾನಿಯೇಲನು ಹೇಳಿದ್ದೇನೆಂದರೆ ನಮ್ಮ ಆಹಾರಕ್ಕಾಗಿ 10 ದಿನಗಳ ಮಟ್ಟಿಗೆ ಕಾಯಿ ಪಲ್ಯ ಮಾತ್ರ ಕೊಡು, ಕಾಯಿ ಪಲ್ಯ ನೀರು. Now Daniel didn't want the food that was offered to idols. ವಿಗ್ರಹಕ್ಕೆ ಅರ್ಪಿಸಿದ ಆಹಾರ ದಾನಿಯೇಲನಿಗೆ ಬೇಡವಾಗಿತ್ತು. Okay, he could have said, okay, you give me meat and other wine or whatever that is not offered to idols. ಆತನು ಈ ರೀತಿಯಾಗಿ ಹೇಳಿರಬಹುದು, ವಿಗ್ರಹಕ್ಕೆ ಅರ್ಪಿಸದೇ ಇರುವ ಮಾಂಸವಾಗಲಿ ಅಥವಾ ಬೇರೆ ದ್ರಾಕ್ಷಾರಸವಾಗಲಿ ನನಗೆ ಕೊಡು ಎಂಬುದಾಗಿ ಕೇಳಿಕೊಂಡಿರಬಹುದು. Daniel understood the purpose of this food. They were not doing it for any other reason other than to make them, healthy. ಈ ಆಹಾರವನ್ನು ಸೇವಿಸುವ ಉದ್ದೇಶ ಏನೆಂಬುದಾಗಿ ಅವರಿಗೆ ಅರ್ಥ ಮಾಡಿಕೊಂಡರು. ಅವರನ್ನು ಬಲಪಡಿಸುವುದಕ್ಕಾಗಿ ಒಂದು ಆಹಾರ. And you can imagine, a person who eats only vegetables and water versus someone who's eating meat. They are likely to look very different on the outside. ನೀವು ಯೋಚನೆ ಮಾಡಿರೋ ಒಬ್ಬ ವ್ಯಕ್ತಿ ಮಾಂಸಾಹಾರ ಮಾತ್ರ ತಿನ್ನುವುದಾಗಲಿ ಮತ್ತು ಮತ್ತೊಬ್ಬ ವ್ಯಕ್ತಿ ಕಾಯಿ ಪಲ್ಯ ತಿನ್ನುವಾಗ ಅವರ ಇಬ್ಬರ ಒಂದು ಬಲ ಅಥವಾ ಒಂದು ಆರೋಗ್ಯ ಹೇಗಿರುತ್ತೆ ಎಂಬುದಾಗಿ ಯೋಚನೆ ಮಾಡಿ. He set a very high bar, very high standard. ಈತನ ದಾನಿಯೇಲನು ಒಂದು ಉತ್ತಮವಾದ ಒಂದು ಮಟ್ಟವನ್ನು ಆತನು ನಿರ್ಮಿಸಿದನು. He could have said, you give me some other meat. ನೀನು ಬೇರೆ ಮಾಂಸಾಹಾರ ಕೂಡ that's not offered to idols. ವಿಗ್ರಹಕ್ಕೆ ಅರ್ಪಿಸದಿರುವ ಬೇರೆ ದ್ರಾಕ್ಷಾರಸವನ್ನು. But he said, no, you give me vegetables and water. ಆದರೆ ಬದಲಾಗಿ ದಾನಿಯೇಲನು ಕೇಳಿಕೊಂಡದ್ದು ಕಾಯಿ ಪಲ್ಯ ನೀರು. He adopted a standard that set him apart, that made him look different. ಆತನು ಎಂತ ಒಂದು ಮಟ್ಟವನ್ನು ಆತನು ಏರ್ಪಡಿಸಿಕೊಂಡನೆಂಬುದಾಗಿ ನೋಡುವಾಗ ಇತರರಿಗಿಂತ ಅದು ವಿಭಿನ್ನವಾಗಿ ಅದು ತೋರಿಸಿತು. Some of you might have heard the story of a man named Eric Liddell. ಎರಿಕ್ ಲಿಡಲ್ ಎಂಬ ಒಬ್ಬ ವ್ಯಕ್ತಿಯ ಕಥೆ ನೀವು ಕೇಳಿರಬಹುದು. He was an athlete. ಒಬ್ಬ ಆಟಗಾರನ ಸ್ಪರ್ಧಿಯಾಗಿದ್ದ. But he was also had a desire to be a missionary in China. ಅದೇ ಸಮಯದಲ್ಲಿ ಚೀನಾ ದೇಶದಲ್ಲಿ ಒಬ್ಬ ದೇವರ ಸೇವಕನಾಗಿರುವ ಒಂದು ಗುರಿ ಅವನಿಗಿತ್ತು. His parents were serving in China. ಅವನ ಪೋಷಕರು ಚೀನಾ ದೇಶದಲ್ಲಿ ಸೇವೆ ಮಾಡಿದರು. He was one of the fastest runners in the world. ಲೋಕದಲ್ಲಿ ತುಂಬಾ ವೇಗವಾಗಿ ಓಡುವ ಒಬ್ಬ ಆಟಗಾರನು. And he was chosen to represent England in the Olympics. ಈ ಒಲಿಂಪಿಕ್ ಅಲ್ಲಿ ಇಂಗ್ಲೆಂಡ್ ದೇಶವನ್ನು ಪ್ರತಿನಿಧಿಸುವ ಒಂದು ಅವಕಾಶ ಅವನಿಗೆ ದೊರೆಯಿತು. And it turns out that the preliminary, he was running the 100 meter race. ಇವನು 100 ಮೀಟರ್ ಓಟವನ್ನು ಓಡುವಾಗ and he was expected to win the gold medal. ಅವನು ಆ ಒಂದು ಚಿನ್ನ ಪದಕವನ್ನು ಗೆಲ್ಲುವ ಒಂದು ನಿರೀಕ್ಷೆ ಇತ್ತು in the Olympics. ಒಲಿಂಪಿಕ್ಸ್ ಆಟದಲ್ಲಿ. But the preliminary races for that 100 meters was on a Sunday morning. ಆದರೆ ಈ ಒಂದು ಓಟಕ್ಕೆ ಮುಂಚಿತವಾಗಿ ಒಂದು ಸಿದ್ಧತೆಯ ಒಂದು ಓಟವು ಭಾನುವಾರದಂದು ನಡೆಯಿತು. Now what a big thing is to win an Olympic gold medal. ಒಲಿಂಪಿಕ್ ಆಟದಲ್ಲಿ ಒಂದು ಚಿನ್ನದ ಪದಕವನ್ನು ಗೆಲ್ಲುವುದು ಎಷ್ಟು ದೊಡ್ಡ ಒಂದು ವಿಷಯವಾಗಿದೆ. When somebody wins Olympic gold medal, then everybody praises them and they become very popular and they're glorified in the country. ಒಲಿಂಪಿಕ್ ಆಟದಲ್ಲಿ ಯಾರಾದರೂ ಚಿನ್ನ ಪದಕವನ್ನು ಗೆಲ್ಲುವಾಗ ಎಲ್ಲರೂ ಪ್ರಶಂಸೆ ಮಾಡಿ ಅವರನ್ನು ಹೊಗಳುತ್ತಾರೆ. It comes only once in 4 years. 4 ವರ್ಷದಲ್ಲಿ ಒಂದು ಬಾರಿ ಆಟ ನಡೆಯುತ್ತದೆ. And in a lifetime maybe an athlete may only have 1 or 2 opportunities to win an Olympic medal. ಒಬ್ಬ ಸ್ಪರ್ಧೆಗೆ ಅವನ ಜೀವನ ಮಾನದಲ್ಲಿ 1 ಅಥವಾ 2 ಬಾರಿಯ ಗೆಲ್ಲುವ ಒಂದು ಅವಕಾಶ ದೊರೆಯುತ್ತದೆ. But Eric Liddell, he was firm in his commitment that Sunday morning he would go to church. ಆದರೆ ಈ ಎರಿಕ್ ಎಂಬುದಾಗಿ ಇವರು ಭಾನುವಾರ ಒಂದು ಸಭೆಗೆ ಹೋಗಬೇಕೆಂಬುದಾಗಿ ದೃಢವಾಗಿದ್ದನು. Okay, and
he would not compromise. ಅವನು ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. So he didn't show up for the race. ಆದ್ದರಿಂದ ಆ ಒಂದು ಓಟದಲ್ಲಿ ಆತನು He went to ಭಾಗವಹಿಸಲಿಲ್ಲ. the church meeting ಅವನು ಸಭಾಕೂಟಕ್ಕೆ ಹೋದನು. and he was disqualified. ಆದ್ದರಿಂದ ಅವನ ಅರ್ಹತೆಯನ್ನು ನಿರಾಕರಿಸಲ್ಪಟ್ಟಿತು. Now, many of us would have said, "Arey, only once in 4 years, God will understand." ಅನೇಕರು ಈ ರೀತಿಯಾಗಿ ಹೇಳ್ಬೋದು, 4 ವರ್ಷಕ್ಕೆ ಒಮ್ಮೆ ನಡೆಯುತ್ತದೆ, ದೇವರು ಅರ್ಥ God ಮಾಡಿಕೊಳ್ಳುತ್ತಾನೆ. is glorified when he wins the medal. ಒಂದು ವೇಳೆ ಅವನಿಗೆ ಚಿನ್ನದ ಪದಕ ಗೆಲ್ಲುವಾಗ ದೇವರಿಗೆ ಮಹಿಮೆ But he ಉಂಟಾಗುತ್ತದೆ. didn't compromise his standard. ಆದ್ರೆ ಅವನ ಮಟ್ಟವನ್ನು ಆತನು ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. And he ended up not winning that medal. ಮತ್ತು ಆ ಒಂದು ಪದಕವನ್ನು ಅವನು ಗೆಲ್ಲಲಿಕ್ಕೆ There is ಸಾಧ್ಯವಿಲ್ಲ. more to that story. I'm not going to tell you that. ಆ ಒಂದು ಕಥೆಯ ಹಿನ್ನೆಲೆ ಅನೇಕ ವಿಷಯ ಉಂಟು, ನಾನು ಹೇಳುವುದಿಲ್ಲ. If you're interested, you go and Google search for Eric Liddell. ಎರಿಕ್ ಲಿಡಲ್ ಎಂಬುದಾಗಿ ಈ ಹೆಸರನ್ನು ನೀವು ಗೂಗಲ್ ಸರ್ಚ್ ಮಾಡಿ You get ತಿಳ್ಕೊಳ್ಳಿ. the whole story. ಸಂಪೂರ್ಣ ಕಥೆ ನಿಮಗೆ But what ತಿಳ್ಕೊಳ್ಳಿ. are the standards that you set for your life? ಆದ್ರೆ ನಿಮ್ಮ ಜೀವನದಲ್ಲಿ ನೀವು ಎಂತ ಒಂದು ಮಟ್ಟವನ್ನು ನೀವು ಏರ್ಪಡಿಸಿಕೊಂಡಿದ್ದೀರಿ. Daniel and his friends, they had set a higher standard. ದಾನಿಯೇಲನು ಮತ್ತು ಅವನ ಸ್ನೇಹಿತರು ಉತ್ತಮ ಮಟ್ಟವನ್ನು ಏರ್ಪಡಿಸಿಕೊಂಡಿದ್ದರು. Vegetables and water. ಕಾಯಿ ಪಲ್ಯ ನೀರು. Eric Liddell set a higher standard. ಎರಿಕ್ ಲಿಡಲ್ ಅವರು ಸಹ ಉತ್ತಮ He ಮಟ್ಟವನ್ನು said, ಏರ್ಪಡಿಸಿದರು. under no circumstance will I go and run on the Lord's day. ಯಾವ ಪರಿಸ್ಥಿತಿಯಲ್ಲಾದರೂ ಕರ್ತನ ದಿನದಲ್ಲಿ ನಾನು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ. Now it is not about the specific thing there, that's not the point. ಇಲ್ಲಿ ಆ ಒಂದು ನಿಖರವಾದ ವಿಷಯವು But it is ಅಲ್ಲ. that when he was convicted of something, he set that as the standard. ಆದ್ರೆ ಒಂದು ವಿಷಯವು ಅವನಿಗೆ ಮನವರಿಕೆ ಆದಾಗ ಅದಕ್ಕೆ ಆ ಮಟ್ಟವನ್ನು ತಾನು And he ಏರ್ಪಡಿಸಿಕೊಂಡನು. wouldn't compromise. ಮತ್ತು ಅವನು ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. Set a higher standard. ಉತ್ತಮ ಮಟ್ಟವನ್ನು What are the ಏರ್ಪಡಿಸಿಕೊಂಡನು. standards you set in your workplace? ನಿಮ್ಮ ಕಚೇರಿಯಲ್ಲಿ ನೀವು ಎಂತ ಒಂದು ಮಟ್ಟವನ್ನು What are ಏರ್ಪಡಿಸಿಕೊಂಡರು. the standards you set in your behaviors and what you do and don't do? ನಿಮ್ಮ ಒಂದು ವರ್ತನೆಯಲ್ಲಿ ನೀವು ಮಾಡುವ ಕಾರ್ಯ ಮಾಡದಿರುವ ಕಾರ್ಯ ಎಂತ ಮಟ್ಟವನ್ನು ಏರ್ಪಡಿಸಿಕೊಂಡಿದ್ದೀರಿ. Okay, think about it. ಇದರ ಕುರಿತಾಗಿ ಆಲೋಚನೆ ಮಾಡಿ. Third point, ಮೂರನೇ ಅಂಶ, that when you don't compromise, you enjoy God's protection. ನೀವು ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವಿಸುವಾಗ ದೇವರ ಸಂರಕ್ಷಣೆಯನ್ನು ಅನುಭವಿಸುತ್ತೀರಿ. Verse 9. 9ನೇ ವಚನ. Yeah, Daniel 1 verse 9. ದೇವರು ಕಂಚುಕಿಯವರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. Okay, God had brought Daniel into the favor and goodwill of the chief of the eunuchs. ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. So there was this heathen, person there named eunuch named Ashpenaz. ಕಂಚುಕಿಯಾದ ಆಶ್ಪೆನಸ್ ಎಂಬುದಾಗಿ ಒಬ್ಬ ವ್ಯಕ್ತಿ So ಇದ್ದನು. even though Daniel came with this unusual request, ಈ ದಾನಿಯೇಲನು ವಿಭಿನ್ನವಾದ ಒಂದು ಬೇಡುವಿಕೆಯಿಂದ even though ಬಂದ. Daniel came and told Ashpenaz, "Hey, if I eat your king's food, I'm going to defile myself." ನಿನ್ನ ರಾಜನ ಭೋಜನವನ್ನು ನಾನು ಸೇರಿಸುವುದಾದ್ರೆ ನಾನು ನನ್ನನ್ನೇ ಅಶುದ್ಧಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ ಕಂಚುಕಿ ಹೇಳಿದಾಗ, It says that Daniel found favor with him. ಆದ್ರೆ ಇಲ್ಲಿ ಹೇಳಲ್ಪಟ್ಟಿದೆ ಏನಂದ್ರೆ ದಾನಿಯೇಲನು ಆ ಕಂಚುಕಿಯಲ್ಲಿ ಆ ದಯೆಯನ್ನು ಕನಿಕರವನ್ನು This ಪಡೆದನು. man looked favorably on Daniel. ಈ ಒಬ್ಬ ಮನುಷ್ಯನು ದಾನಿಯೇಲನ ಮೇಲೆ ಕನಿಕರವನ್ನು ದಯವನ್ನು ತೋರಿಸಿದನು. And why did he do that? ಯಾಕೆ ಈ ರೀತಿಯಾಗಿ ಮಾಡಿದನು? It wasn't because of anything in Daniel, ದಾನಿಯೇಲನಲ್ಲಿ ಏನೋ ಇದ್ದ ಒಂದು ಉದ್ದೇಶ but ಅಲ್ಲ. God had brought Daniel into the favor of Ashpenaz. ಆದ್ರೆ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರ ದಯವನ್ನು See, ಹುಟ್ಟಿಸಿದನು. Daniel enjoyed God's protection when he refused to compromise. ದಾನಿಯೇಲನು ಹೊಂದಾಣಿಕೆ ಮಾಡಿಕೊಳ್ಳದೆ ಇರುವಾಗ ದೇವರು Daniel enjoyed God's protection. ದೇವರ ಸಂರಕ್ಷಣೆಯನ್ನು ದಾನಿಯೇಲನು ಅನುಭವಿಸಿದನು. Right? When you compromise, you forfeit, you give up God's protection. ನೀವು ಹೊಂದಾಣಿಕೆ ಮಾಡಿಕೊಳ್ಳುವಾಗ ದೇವರ ಸಂರಕ್ಷಣೆಯನ್ನು ನೀವು And ತಿರಸ್ಕರಿಸುತ್ತೀರಿ. you keep compromising more and more. ಮತ್ತು ಇನ್ನೂ ಹೆಚ್ಚು ಹೆಚ್ಚು ಹೊಂದಾಣಿಕೆ ಮಾಡಿಕೊಳ್ಳುತ್ತಾ 1 ಇದ್ದೀರಿ. Samuel 2:30, God says, "Those who honor me, I will honor." 1 ಸಮುವೇಲ 2:30ರಲ್ಲಿ 13ರಲ್ಲಿ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. God can control the heart of the officials and the people around us. ನಮ್ಮ ಸುತ್ತಲಿರುವ ಅಧಿಕಾರಿಗಳ ಹೃದಯವನ್ನು ದೇವರು ನಿಯಂತ್ರಿಸುವನು. You don't need to compromise your standards to get a promotion at work. ನಿಮ್ಮ ಕಚೇರಿಯಲ್ಲಿ ನಿಮಗೆ ಪ್ರಮೋಷನ್ ಬೇಕಾದ್ರೆ ನಿಮ್ಮ ಹೊಂದಾಣಿಕೆಯನ್ನು ನೀವು ಹೊಂದಾಣಿಕೆ You ಮಾಡಿಕೊಳ್ಳಬಾರದು. don't need to compromise at a government office to get done what you need to get done. ಸರ್ಕಾರ ಕಚೇರಿಯಲ್ಲಿ ನಿಮ್ಗೆ ಏನಾದರೂ ಕೆಲಸ ನಡೆಯಬೇಕಾದ್ರೆ ಅಲ್ಲಿ ಸಹ ಹೊಂದಾಣಿಕೆ ಮಾಡಿಕೊಳ್ಳಬಾರದು. If God wants us to have something, ನಮಗೆ ಏನಾದರೂ ಬೇಕು ಎಂಬುದಾಗಿ ದೇವರು ಬಯಸುವುದಾದ್ರೆ we can follow His standards and He will give it to us
in His will. ನಾವು ಆತನ ಮಟ್ಟವನ್ನು ಅನುಸರಿಸುವುದಾದ್ರೆ ಆತನ ಚಿತ್ತಕ್ಕೆ ಅನುಗುಣವಾಗಿ ನಮಗೆ ದಯಪಾಲಿಸುವನು. So when you are uncompromising, you enjoy God's protection. ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವಿಸುವಾಗ ದೇವರ ಸಂರಕ್ಷಣೆಯನ್ನು ಅನುಭವಿಸುತ್ತೇವೆ. Okay, fourth point. ನಾಲ್ಕನೇ An ಅಂಶ, uncompromising life is persistent and does not easily give up. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಒಂದು ಜೀವನ ಅದು ಒಂದು ಸ್ಥಿರಚಿತ್ತವಾಗಿ ಇರುತ್ತದೆ, ಬಿಟ್ಟು ಬಿಡುವುದಿಲ್ಲ. Let's read verse 10 and 11. 10-11 ವಚನಗಳಲ್ಲಿ ಓದುವುದನ್ನ. ಆ ವಿಜ್ಞಾಪನೆಯನ್ನು ಕೇಳಿ ಪಂಚಿಕೆಯ ಅಧ್ಯಕ್ಷರು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡುವುದನ್ನು ನೋಡುವುದೆಂದು ಭಯಪಡುತ್ತೇವೆ. ರಾಜನು ತನ್ನ ತಲೆಯನ್ನು ತಗ್ಗಿಸಲು ಕಾರಣವದ್ದೇನೆ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಅನನ್ಯ, ಮಿಶಾಯೇಲನ, ಅಜಜ್ಞ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷರು ನೇಮಿಸಿದ ವಿಚಾರಕನಿಗೆ, So Daniel, even though the eunuch said no, the prince of the eunuch said no, ಕಂಚುಕು ಇಲ್ಲ ಎಂಬುದಾಗಿ ಹೇಳಿದ್ರು ಸಹ Daniel didn't take no for an answer. ಆದರೆ ದಾನಿಯೇಲನು ಆ ಉತ್ತರಕ್ಕೆ ಒಪ್ಪಿಕೊಳ್ಳಲಿಲ್ಲ. But he found an alternative. ಆದರೆ ಅದಕ್ಕೆ ಬದಲಾಗಿ ಬೇರೆ ವಿಷಯವನ್ನು He proposed an alternative. ಬೇರೆ ಒಂದು ವಿಷಯಗಳನ್ನು ಸಲಹೆ He said, I understand your goal. ನಿನ್ನ ಗುರಿ ಏನೆಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. I understand what you're trying to do. ನೀವು ಏನು ಮಾಡಬೇಕೆಂಬುದಾಗಿ ಪ್ರಯಾಸ ಪಡುತ್ತಿದ್ದೀರಿ And ಎಂಬುದಾಗಿ, I share your goal. ನಿನ್ನ ಒಂದು ಗುರಿಯೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. But let me propose a different way. ಆದರೆ ಬೇರೆ ಒಂದು ಸಲಹೆಯನ್ನು ನೀಡುತ್ತೇನೆ. Very often we will try to do something the right way and it doesn't work and then we give up. ನಾವು ಸರಿಯಾದ ಒಂದು ರೀತಿಯಲ್ಲಿ ನಾವು ಮಾಡಿ ಅದು ಕಾರ್ಯ ಬಂದಿಲ್ಲ ಅಂದ್ರೆ ನಾವು ಬಿಟ್ಟು No, ಬಿಡ್ತೇವೆ. that's not good enough. ಅದು ಒಳ್ಳೆಯದಲ್ಲ. Uncompromising life is persistent. ಹೊಂದಾಣಿಕೆ ಮಾಡಿಕೊಳ್ಳದಿರುವ ಜೀವನ ಅದು I tell ಸ್ಥಿರಚಿತವಾಗಿರುತ್ತದೆ. this to the young people in our assembly. ನಮ್ಮ ಸಭೆಯಲ್ಲಿರುವ ಯವನಸ್ಥರಿಗೆ ಈ ಮಾತನ್ನು We have a Friday evening, we have a meeting in small groups around different places, different homes. ಶುಕ್ರವಾರದಂದು ಬೇರೆ ಬೇರೆ ಮನೆಗಳಲ್ಲಿ ನಮಗೆ ಒಂದು ಚಿಕ್ಕ ಒಂದು ಕೂಡುವಿಕೆ ಉಂಟು. Many of them say, oh, I have work, I cannot come. ಅನೇಕರು ನನಗೆ ಕೆಲಸ ಇದೆ, ನಾನು ಬರುವುದಿಲ್ಲ ಎಂಬುದಾಗಿರುತ್ತಾರೆ. I tell them, number one, you do your job well. ಮೊದಲನೇದಾಗಿ ನಾನು ಹೇಳುವುದೇನೆಂದರೆ ನಿನ್ನ ಕೆಲಸವನ್ನು ಸರಿಯಾಗಿ ಮಾಡು. You get favor with your boss. ಆಗ ನಿನ್ನ ಒಂದು ಯಜಮಾನನ ಅಥವಾ ಬಾಸ್ನ ದಯ ನಿನಗೆ ದೊರಕುತ್ತದೆ. And then you go and ask them. ಆಗ ನೀವು ಹೋಗಿ ಅವರಲ್ಲಿ ಬೇಡಿಕೆ And you tell them, I will come early in the morning and I will stay extra the next day, but I will get the work done if you give me 2 hours, let me go early. ನನಗೆ 2 ತಾಸು ನನಗೆ ಒಂದು ಬೇಗ ಕೊಡುವುದಾದ್ರೆ ನಾನು ಬೇಗ ಬಂದು ಅಥವಾ ಮುಂದಿನ ದಿನ ನಾನು ಎಕ್ಸ್ಟ್ರಾ ಅವರ್ಸ್ ಕೆಲಸ ಮಾಡ್ತೇನೆ. Anyway, at worst they will say no. ಹೇಗೂ ಬೇಡ ಎಂಬುದಾಗಿ ಹೇಳುತ್ತಾರೆ. You should try. ಆದರೆ ನೀವು ಪ್ರಯತ್ನ ಮಾಡಬೇಕು. Pray to the Lord and then go and try. ದೇವರಲ್ಲಿ ಪ್ರಾರ್ಥಿಸಿ ನೀವು ಪ್ರಯತ್ನ ಮಾಡಬೇಕು. Be persistent. Do not easily give up. ಸ್ಥಿರಚಿತ್ತವಾಗಿ ಬಿಟ್ಟು ಬಿಡಬಾರದು. We give up easily. We say it's impossible. ಇದು ಅಸಾಧ್ಯ ಎಂಬುದಾಗಿ ಹೇಳಿ ನಾವು ಬಿಟ್ಟು So ಬಿಡುತ್ತೇವೆ. let me just compromise. ನಾನು ಹೊಂದಾಣಿಕೆ ಮಾಡಿಕೊಳ್ತೇನೆ. Number 5. ಐದನೇದಾಗಿ Uncompromising life has a strong faith in God. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಒಂದು ಜೀವನ ದೇವರಲ್ಲಿ ದೃಢವಾದ ಒಂದು ನಂಬಿಕೆಯನ್ನು ಇಟ್ಟಿರುತ್ತಾನೆ. Look at verse 12. 12ನೇ ವಚನದಲ್ಲಿ ವಿಚಾರಕರಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು, ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. Daniel's plan was, you test us for 10 days. ಇಲ್ಲಿ ದಾನಿಯೇಲನ ಯೋಜನೆ, ನೀನು ನಮ್ಮನ್ನು 10 ದಿನ ಪರೀಕ್ಷಿಸಿರಿ. Now, what are the chances that if you have people that are eating, meat and drinking wine and all this thing versus vegetable and water, what are the chances that, the vegetable people will look healthier than the meat people? ಇಲ್ಲಿ ಒಂದು ಸಾಧ್ಯತೆ ಏನೆಂಬುದಾಗಿ ನೋಡಿರಿ. ಒಂದು ಗುಂಪಿನವರು ಮಾಂಸಾಹಾರ ಊಟ ಮಾಡುತ್ತಾರೆ, ಮತ್ತೊಂದು ಗುಂಪಿನವರು ಕಾಯಿ ಪಲ್ಯ ನೀರು ಕುಡಿತಾರೆ. ಇಲ್ಲಿ ಯಾರು ತುಂಬಾ ಬಲಿಷ್ಠರಾಗಿ ಕಾಣಿಸಿಕೊಳ್ಳುತ್ತಾರೆ? Humanly speaking, it's very unlikely. ಇಲ್ಲಿ ಮಾನಸಿಕವಾಗಿ ನೋಡುವಾಗ ಇದು ಒಂದು ಅಸಾಧ್ಯವಾದ ಒಂದು ಸಂಗತಿ. But for Daniel to even propose that, it required faith that God was going to work and make them look better than the others. ಆದರೆ ಇಲ್ಲಿ ದಾನಿಯೇಲನು ಈ ಸಲಹೆಯನ್ನು ನೀಡಿದಾಗ ಇಲ್ಲಿ ನಂಬಿಕೆಯ ಅವಶ್ಯಕತೆ ಇದೆ. ದೇವರು ತಾನೇ ಈ ಕಾರ್ಯವನ್ನು ಮಾಡುತ್ತಾನೆ ಎಂಬ ಒಂದು ನಂಬಿಕೆ ಅವನಿಗೆ ಇತ್ತು. Whether you compromise or not is an indicator of your faith in the Lord. ನೀವು ಹೊಂದಾಣಿಕೆ ಮಾಡಿಕೊಳ್ಳುವಾಗ ಅಥವಾ ಮಾಡಿಕೊಳ್ಳದೇ ಇರುವಾಗ ದೇವರ ಮೇಲಿನ ನಂಬಿಕೆಯ ಒಂದು ಗುರುತು ಅದು ಸೂಚಿಸುತ್ತದೆ. It shows how strong your faith or how weak your faith is. ನಿನ್ನ ನಂಬಿಕೆ ಎಷ್ಟು ಬಲವಾಗಿದೆ, ಎಷ್ಟು ಬಲಹೀನವಾಗಿದೆ ಎಂಬುದಾಗಿ. In order to not compromise,
have a strong faith. Build up your faith in the Lord. ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಇರಬೇಕಾದ್ರೆ ನಮಗೆ ದೃಢವಾದ ನಂಬಿಕೆ ದೇವರಲ್ಲಿ ಆ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. Okay, number 6, ಆರನೇದಾಗಿ verse 14. 14ನೇ ವಚನ. ಸೇವಕರಿಗೆ ನಡೆಸು ಎಂದು ಭಿನ್ನವಿಸಲು ಅವರ ಭಿನ್ನಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. Yeah. So that is the eunuch, the leader of the eunuchs, he tested them for 10 days. ಕಂಚುಕಿಯ ನಾಯಕನು ಅವರನ್ನು 10 ದಿನ ಪರೀಕ್ಷಿಸಿದನು. See, when you live an uncompromising life, you will face a test of your faith. ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವನವನ್ನು ಜೀವಿಸುವಾಗ ನಿಮ್ಮ ನಂಬಿಕೆಗೆ ಪರೀಕ್ಷೆ ಉಂಟಾಗುತ್ತದೆ. For 10 days, Daniel and his friends had to face a test. ಇಲ್ಲಿ 10 ದಿನ ದಾನಿಯೇಲನು ಅವನ ಸ್ನೇಹಿತರು ಪರೀಕ್ಷೆಗೆ You can just imagine it. ನೀವು ಆಲೋಚನೆ After ಮಾಡಿ. one day, they'll be looking, do we look better? ಒಂದು ದಿನ ಆದ ನಂತರ ಅವರಿಗಿಂತ ನಾವು ಉತ್ತಮವಾಗಿ ಕಾಣುತ್ತಿದ್ದೇವೆ. ಎರಡನೇ ದಿನ, Second day, third day, fourth day, and you'll be tempted because you're saying, oh, there's no, we are looking worse than these people. 2, 3, 4 ದಿನಗಳ ಆದ ನಂತರ ಈ ಜನರಿಗಿಂತ ನಾವು ತುಂಬಾ ಕ್ಷೀಣವಾಗಿ ಕಾಣುತ್ತಿದ್ದೇವೆ ಎಂಬುದಾಗಿ ನೆನೆಸುವ ಒಂದು ಶೋಧನೆ ಬರಬಹುದು. When you stand without compromise, your faith will be tested. ನೀವು ಹೊಂದಾಣಿಕೆ ಮಾಡಿಕೊಳ್ಳದ ಹಾಗೆ ಜೀವಿಸಬೇಕೆಂಬುದಾಗಿ ನಿರ್ಧರಿಸುವಾಗ ನಿಮ್ಮ ನಂಬಿಕೆಗೆ ಪರೀಕ್ಷೆ ಉಂಟಾಗುತ್ತದೆ. Shadrach, Meshach and Abednego, they stood without compromise and they were thrown into the fire. ಇಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಸಹ ಹೊಂದಾಣಿಕೆ ಮಾಡಿಕೊಳ್ಳದೆ ದೃಢವಾಗಿ ನಿಂತಿದ್ದರು ಮತ್ತು ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು. Daniel later on, he didn't compromise and he didn't pray to the king and he was thrown into the den of lions. ದಾನಿಯೇಲನು ಸಹ ನಂತರ ಆತನ ಜೀವಿತದಲ್ಲಿ ಆತನು ಅರಸನಲ್ಲಿ ಅಥವಾ ಪ್ರತಿಮೆಯಲ್ಲಿ ಆತನು ಪ್ರಾರ್ಥನೆ ಮಾಡಲಿಲ್ಲ. ಅದರ ನಿಮಿತ್ತವಾಗಿ ಸಿಂಹದ ಗವಿಯಲ್ಲಿ Your faith, your uncompromising stand will be tested. ನಿಮ್ಮ ನಂಬಿಕೆ ಹೊಂದಾಣಿಕೆ ಮಾಡಿಕೊಳ್ಳದಿರುವ ಒಂದು ಮಟ್ಟಕ್ಕೆ ಪರೀಕ್ಷೆ ಉಂಟಾಗುತ್ತದೆ. And that testing can come from many places. ಆ ಪರೀಕ್ಷೆ ಬೇರೆ ಬೇರೆ ಸ್ಥಳಗಳಿಂದ It ಬರಬಹುದು. can come from people on the outside. ಹೊರಗಿನ ಜನರಿಂದ ಬರಬಹುದು. But very often it comes from inside, even from our own family, from our fellow believers. ಆದರೆ ಅನೇಕ ಸಮಯದಲ್ಲಿ ನಮ್ಮ ಒಳಗೆ ಆಂತರ್ಯದಿಂದ ಅಥವಾ ನಮ್ಮ ಕುಟುಂಬದ ಸದಸ್ಯರಿಂದ ಬರಬಹುದು. And our own people, our own believers will say, what are you doing? ನಮ್ಮ ಸ್ವಂತ ವಿಶ್ವಾಸಿಗಳು ಅವರು ಸಹ ನೀನು ಮಾಡುತ್ತಿರುವ ಕಾರ್ಯ ಏನೆಂಬುದಾಗಿ You are being foolish. ನೀನು ಮೂರ್ಖನಾಗಿದೆ. You know, what you are doing doesn't make any sense. ನೀನು ಮಾಡುವ ಕಾರ್ಯ ಅದರಲ್ಲಿ ಯಾವ ಅರ್ಥವೂ ಇಲ್ಲ. Okay, why don't you just compromise? Everybody does it. ನೀನು ಯಾಕೆ ಹೊಂದಾಣಿಕೆ ಮಾಡಿಕೊಳ್ಳಬಾರದು? ಎಲ್ಲರೂ ಮಾಡುತ್ತಿದ್ದಾರಲ್ಲ. Okay, and I remember one incident in my own life. ನನ್ನ ಜೀವಿತದಲ್ಲಿ ನಡೆದ ಒಂದು ಘಟನೆ ನೆನಪಿಗೆ ಬರುತ್ತದೆ. My father had a property in Kerala. ಕೇರಳದಲ್ಲಿ ನನ್ನ ತಂದೆಗೆ ಆಸ್ತಿ ಇತ್ತು. And then he passed away some 7-8 years ago. 7-8 ವರ್ಷಗಳ ಹಿಂದೆ ಅವರು ಕರ್ತನಾಗಿದ್ದರು. And I decided I don't have time to go and check this property and all that, so I will sell it. ನಾನು ತೀರ್ಮಾನಿಸಿದ್ದೇನೆಂದರೆ ಈ ಒಂದು ಆಸ್ತಿಯನ್ನು ನೋಡಿಕೊಳ್ಳುವ ಸಮಯ ನನಗಿಲ್ಲ, ಆದ್ದರಿಂದ ಅದನ್ನು ಮಾರಿಬಿಡುತ್ತೇನೆ. And I was very particular. I will not sell it, with black money. ಆದರೆ ನಾನು ತುಂಬಾ ನಿಖರವಾಗಿ ಈ ಒಂದು ಕಪ್ಪು ಅಥವಾ ಬ್ಲಾಕ್ ಮನಿಯಿಂದ ನಾನು ಮಾರುವುದಿಲ್ಲ. As soon as somebody will call and inquire, I'll say everything on the paper, no black money. ಆದರೆ ಯಾರಾದರೂ ವಿಚಾರಿಸುವುದಕ್ಕೆ ಕರೆ ಮಾಡಿದಾಗ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳುವುದೇನೆಂದ್ರೆ ಯಾವ ಬ್ಲಾಕ್ ಮನಿ ಇಲ್ಲ, ಎಲ್ಲವೂ ಕಾನೂನು ಪ್ರಕಾರ ಇರಬೇಕು. Even if I have to take less for it, that's okay. I want compromise on this. ನನಗೆ ಕಡಿಮೆ ಹಣ ಬಂದರೂ ಪರವಾಗಿಲ್ಲ, ಆದರೆ ನಾನು ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. And who criticized me the most? ಆದರೆ ನನಗೆ ಹೆಚ್ಚು ಹೀಯಾಳಿಸಿದ ಜನರು ಯಾರು? I remember one person, he's a believer. ಒಬ್ಬ ವ್ಯಕ್ತಿ ಅವರು ವಿಶ್ವಾಸಿ, from Brethren Assembly. ಸಹೋದರ ಸಭೆಯಲ್ಲಿ He called me up and he discussed about the property. ಅವರು ನನಗೆ ಕರೆ ಮಾಡಿ ಆ ಒಂದು ಆಸ್ತಿಯ ವಿಷಯವಾಗಿ ಚರ್ಚೆ ಮಾಡುತ್ತಿದ್ದರು. What price do you want? ನಿನಗೆ ಯಾವ ಬೆಲೆ ಬೇಕು? I told him. ನಾನು ಈ ರೀತಿಯಾಗಿ ಹೇಳಿದೆ. And then I said, but everything has to be white. ಆದರೆ ನಾನು ಹೇಳಿದ್ದೇನೆಂದರೆ ಎಲ್ಲವೂ ಅದು ಸರಿಯಾಗಿ ಕಾನೂನು. He says, oh brother, what is wrong with you? ಅವರು ಹೇಳಿದ್ದೇನೆಂದರೆ ಸಹೋದರ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ? Nobody does like that here. ಇಲ್ಲಿ ಯಾರು ಈ ರೀತಿಯಾಗಿ ಮಾಡುವುದಿಲ್ಲ. It's a fellow believer. ಅವರು ಸಹ ವಿಶ್ವಾಸಿ from an assembly. ಸಹೋದರ ಸಭೆಯಿಂದ. So I said, brother, if you want to do it the way I said, then we will do it. Otherwise, thank you very much. ನಾನು ಅವರಿಗೆ ಹೇಳಿದ್ದೇನೆಂದರೆ ನಾನು ಹೇಳಿದ ರೀತಿಯಲ್ಲಿ ಮಾಡುವುದಾದರೆ ಪರವಾಗಿಲ್ಲ, ಮಾಡೋಣ, ಇಲ್ಲದಿದ್ದರೆ ಬೇಡ. And sad to say, who bought that property? ಆದರೆ ದುಃಖಕರವಾಗಿ ಆ ಒಂದು ಆಸ್ತಿಯನ್ನು ಯಾರು? Hindu man. ಒಬ್ಬ ಹಿಂದೂ, an unbeliever. ಒಬ್ಬ ವಿಶ್ವಾಸಿ. When I told him I want white money, he did not raise any objection to that. ನಾನು ಈ ರೀತಿಯಾಗಿ ಕಾನೂನು ಪ್ರಕಾರ ಎಲ್ಲವೂ ನಡೆಯಬೇಕೆಂಬುದಾಗಿ ಹೇಳಿದಾಗ ಅವರು ಯಾವ ಒಂದು ತಡೆಯನ್ನು ನಿಷೇಧವನ್ನು ಅನುಭವಿಸಲಿಲ್ಲ. Your stand will be tested. ನಿಮ್ಮ ಒಂದು ನಿಲುವಿಗೆ ಪರೀಕ್ಷೆ You have ಉಂಟಾಗುತ್ತದೆ. to stand
up to that test. ಆ ಒಂದು ಪರೀಕ್ಷೆಯಲ್ಲಿ ನೀವು ಜಯಿಸಬೇಕು. Okay, the last point. I think I said 8, but there's actually only 7. 7 ಅಂಶಗಳು ಮಾತ್ರ ಉಂಟು. Okay, 7th point. 7ನೇ ಅಂಶ, That if you have an uncompromising life, you will have an unlimited influence. ನೀವು ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಜೀವನ ನಿಮಗೆ ಇರುವುದಾದರೆ ನಿಮಗೆ ಮಿತಿ ಇಲ್ಲದ ಪ್ರಭಾವ ಇರುತ್ತದೆ. Look at verse 21. 21ನೇ ವಚನದಲ್ಲಿ, ದಾನಿಯೇಲನು ರಾಜನಾದ ಕೊರೆಷನ ಆಳ್ವಿಕೆಯ ಮೊದಲನೆಯ ವರ್ಷದ ತನಕ ಸಮಿತಿ ಸೇವಕನಾಗಿ ಇದ್ದನು. So we know what happened. Daniel did not compromise. ಇಲ್ಲಿ ದಾನಿಯೇಲನು ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. And Daniel and his friends, the Jewish boys, they were much who had the food, vegetables and water. They ended up looking much better than the ones who ate the food, the king's food. ದಾನಿಯೇಲನು ಅವನ ಸ್ನೇಹಿತರು ಕಾಯಿ ಪಲ್ಯ ನೀರು ಕುಡಿದವರು ಇವರು ತನ್ನ ಬೇರೆ ಯೋಧರಿಗಿಂತ ಉತ್ತಮರಾಗಿ ಅವರು And God honored their commitment. ಅವರ ಒಂದು ಸಮರ್ಪಣೆಯನ್ನು ದೇವರು God honored their uncompromising stand. ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಅವರ ನಿಲುವನ್ನು ದೇವರು ಸನ್ಮಾನಿಸಿದರು. And God honored him. Daniel was lifted up to a very high position. ಮತ್ತು ದೇವರು ಅವನನ್ನು ಸನ್ಮಾನಿಸಿ ದಾನಿಯೇಲನನ್ನು ಮೇಲಕ್ಕೆ ತಂದನು. From the reign of Nebuchadnezzar ನೆಬೂಕದ್ನೆಚ್ಚರನ ಆಳ್ವಿಕೆಯಿಂದ to the reign of Belshazzar, ಬೆಲ್ತೆಶಚ್ಚರನ ಆಳ್ವಿಕೆ, and then into a new kingdom, the Persian kingdom, and under Cyrus. ನೂತನ ಒಂದು ರಾಜ್ಯ ಕುರೇಷನ ಒಂದು ಆಳ್ವಿಕೆಯ For almost 70 years, Daniel was, rose up to the top of the hierarchy of the government in the Babylonian and Persian empires. ಬಾಬೆಲ್ ಮತ್ತು ಈ ಒಂದು ಪರ್ಷಿಯಾ ಸಾಮ್ರಾಜ್ಯದಲ್ಲಿ ಸುಮಾರು 70 ವರ್ಷಗಳ ಕಾಲ ದಾನಿಯೇಲನು ಆ ಒಂದು ಅಧಿಕಾರ ಒಂದು ಸ್ಥಾನದಲ್ಲಿ ಬೆಳೆಯುತ್ತಾ ಬಂದನು. He had an unlimited influence and God used him. ಆತನಿಗೆ ಆತನ ಪ್ರಭಾವ ಅಷ್ಟು ಮಟ್ಟಿಗೆ ಇದ್ದು ದೇವರು ಉಪಯೋಗಿಸಿದರು. God used Daniel to facilitate the return of the Jewish exiles under Ezra and Nehemiah. ಎಜ್ರಾ ಮತ್ತು ನೇಹೆಮೀಯನ ಒಂದು ನಾಯಕತ್ವದಲ್ಲಿ ಇಸ್ರಾಯೇಲರು ಹಿಂತಿರುಗಿ ಹೋಗುವ ಹಾಗೆ ದಾನಿಯೇಲನು ವ್ಯವಸ್ಥೆ And ಮಾಡಿದರು. at least 2 kings came to a full knowledge of the God of heaven because of Daniel's testimony. ದಾನಿಯೇಲನ ಸಾಕ್ಷ್ಯ ನಿಮಿತ್ತವಾಗಿ 2 ಅರಸುಗಳು ದೇವರ ಜ್ಞಾನವನ್ನು ಅಥವಾ ದೇವರ ಕುರಿತಾಗಿ ತಿಳ್ಕೊಂಡವರಾಗಿದ್ದರು. We may never know the influence that our uncompromising stand has. ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಒಂದು ನಿಲುವನ್ನು ತೆಗೆದುಕೊಳ್ಳುವಾಗ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಪರಿಣಾಮ ಉಂಟು ಮಾಡುತ್ತದೆ ಎಂಬುದಾಗಿ ನಮಗೆ But when ತಿಳಿದಿರಬಹುದು. we don't compromise, God uses our testimony. ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವಿಸುವಾಗ ದೇವರು ನಮ್ಮ ಸಾಕ್ಷಿಯನ್ನು ಉಪಯೋಗಿಸಿಕೊಳ್ಳುತ್ತಾನೆ. Daniel was only 14 or 15 years old. ದಾನಿಯೇಲನು 14-15 ವರ್ಷ But he ಪ್ರಾಯದವನಾಗಿರಬಹುದು. stood firmly for God. ಆದರೆ ದೇವರಿಗಾಗಿ ದೃಢವಾಗಿ ನಿಂತಿದ್ದನು. And God is looking for us to take an uncompromising stand in a compromising world. ಹೊಂದಾಣಿಕೆ ಮಾಡಿಕೊಳ್ಳುವ ಈ ಲೋಕದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವಿಸಬೇಕೆಂಬ ಒಂದು ನಿಲುವನ್ನು ತೆಗೆದುಕೊಳ್ಳುವ ಹಾಗೆ ದೇವರು He wants us to be the salt and the light in a dark world. ಈ ಅಂಧಕಾರ ಲೋಕದಲ್ಲಿ ನಾವು ಉಪ್ಪಾಗಿ ಬೆಳಕಾಗಿ ಇರಬೇಕೆಂಬುದಾಗಿ He ದೇವರು wants our testimony to draw them to the gospel. ಸ್ವಾರ್ಥಿಯ ಕಡೆಗೆ ನಮ್ಮ ಸಾಕ್ಷಿಯ ನಿಮಿತ್ತ ಸ್ವಾರ್ಥಿಯ ಕಡೆಗೆ ಜನರು ಸೆಳೆಯಲ್ಪಡಬೇಕು. So let's examine our life. ನಮ್ಮ ಜೀವಿತ Do ಪರೀಕ್ಷಿಸಿಕೊಳ್ಳೋಣ. we have the characteristics of an uncompromising person in our lives? ಹೊಂದಾಣಿಕೆ ಮಾಡಿಕೊಳ್ಳದಿರುವ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಇದೆಯೋ? Do we have an unashamed boldness? ನಾಚಿಕೆಗೊಳ್ಳದ ಧೈರ್ಯವು ನಮ್ಮಲ್ಲಿ Are we willing to speak the truth? ಸತ್ಯವನ್ನು ನುಡಿಯುವ ಶಕ್ತಿ ಅಥವಾ ಮನಸ್ಸು ನಮಗಿದೆಯೋ? Have we set a high standard for ourselves? ನಮಗೆ ನಮ್ಮ ಒಂದು ಉತ್ತಮವಾದ ಮಟ್ಟವನ್ನು ಏರ್ಪಡಿಸಿಕೊಂಡಿದ್ದೆವು? Are we taking advantage of the protection that God gives us from an uncompromising life? ಹೊಂದಾಣಿಕೆ ಮಾಡಿಕೊಳ್ಳದಿರುವ ಒಂದು ಜೀವನದಿಂದ ಬರುವ ಆ ಒಂದು ದೇವರ ಸಂರಕ್ಷಣೆಯನ್ನು ನಾವು Do ಅನುಭವಿಸುತ್ತೇವೆ. we persistently seek ways and means to avoid compromising? ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವ ಒಂದು ಜೀವನಕ್ಕೆ ಆ ಒಂದು ಸ್ಥಿರಚಿತರಾಗಿ ಆ ಒಂದು ಮಾರ್ಗವನ್ನು ನಾವು ಹುಡುಕ್ತಾ ಇದ್ದೇವೆ. Is our faith strong enough to avoid compromise? ಈ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ತಡೆಯುವುದಕ್ಕೆ ನಮ್ಮ ಒಂದು ನಂಬಿಕೆ ದೃಢವಾಗಿದೆಯೋ? Are we willing to face and overcome the tests that come when we stand against compromise? ಹೊಂದಾಣಿಕೆ ಮಾಡಿಕೊಳ್ಳಬೇಕೆಂಬ ಒಂದು ಸಂದರ್ಭ ಬರುವಾಗ ನಾವು ದೃಢವಾಗಿ ನಿಂತು ಆ ಪರೀಕ್ಷೆಯನ್ನು ನಾವು ಎದುರಿಸುತ್ತಿದ್ದೆವು. We seek to influence many through our uncompromising life. ಹೊಂದಾಣಿಕೆ ಮಾಡಿಕೊಳ್ಳುವ ನಮ್ಮ ಒಂದು ಜೀವನ ಮೂಲಕ ಇತರರ ಜೀವನದ ಮೇಲೆ ಪರಿಣಾಮ ಬೀರುತ್ತಿದ್ದೆವು. God can do mighty things and achieve mighty results through a single person
who is committed to living an uncompromising life. ಹೊಂದಾಣಿಕೆ ಮಾಡಿಕೊಳ್ಳದೆ ಸಮರ್ಪಣೆ ಉಳ್ಳ ಒಂದು ಜೀವನವನ್ನು ಸಾಗಿಸುವುದಾದರೆ ದೇವರು ತಾನೇ ಅವನನ್ನು ಅತ್ಯಧಿಕವಾಗಿ We encourage you to look at every area of your life. ಈ ದಿನದಂದು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. Where is it that you are living in compromise? ಹೊಂದಾಣಿಕೆ ಮಾಡಿಕೊಂಡು ಎಲ್ಲಿ ನೀವು ಜೀವಿಸ್ತಾ ಇದ್ದೀರಿ? You know, come back, apply these principles. ನೀವು ತಿರುಗಿಕೊಂಡು ಈ ಒಂದು ನಿಯಮಗಳನ್ನು ಅನ್ವಯಿಸಿ. And God will honor you. He will lift you up. ದೇವರು ನಿಮ್ಮನ್ನು ಸನ್ಮಾನಿಸಿ ಮೇಲಕ್ಕೆ ತರುವನು. May the Lord strengthen each of you. ದೇವರು ತಾನೇ ನಮ್ಮ ಪ್ರತಿಯೊಬ್ಬರನ್ನು ಬಲಪಡಿಸಲಿ. Thank you very much for